ತಿಳಿಯ ರಾಮಣ್ಣ ರಾಮಣ್ಣ ಓಡೋಡಿ ಬಾರಣ್ಣ. ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಾರಣ್ಣ ಎಂಬುದಾಗಿ ಹೇಳೋಣ. ಮಧ್ಯರಾತ್ರಿಯ ಸಮಯದಲ್ಲಿ ರಾಮಣ್ಣನಾದರೂ ಓಡೋಡಿ ಬಂದಿದ್ದಾನೆ. ಗಾಣವನ್ನು ಹೊಡೆಯುವಂತಹ ಸಂದರ್ಭದಲ್ಲಿ ಎಲ್ಲಿ ಎತ್ತುಗಳ ಕಾಲಿನ ಕೆಳಭಾಗಕ್ಕೆ ಸಿಕ್ಕಾಕೋಬಿಟ್ಟು ಎಂಬುದಾಗಿ ಹೇಳಿ ಎತ್ತು ಓಡೋಡಿ ಬಂದು ಆ ಕಲ್ಲು ಗಾಣದ ಕೆಳಗಡೆ ನೋಡ್ತಾ ಇದ್ದಾನೆ. ವಿಕ್ರಮನಾದ್ರೂ ಕಾಣಲಿಲ್ಲ. ಆಗ ವಿಕ್ರಮನಾದ್ರೂ ಹೇಳ್ತಾರೆ, ಅಣ್ಣ ನಾನು ಇಲ್ಲಿದ್ದೀನಿ ನೋಡಪ್ಪ, ಯಾರೋ ಬಾಲಿಯರಾದ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂಬುದಾಗಿ ಹೇಳಿದಾಗ ಆ ಸಖಿಮಣಿಯರನ್ನ ರಾಮಣ್ಣನಾದ್ರೂ ಕೇಳ್ತೀನಿ, ಅಮ್ಮ ಯಾರಮ್ಮ ನೀವು, ಏತಕ್ಕೋಸ್ಕರವಾಗಿ ಈತನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ ಎಂಬುದಾಗಿ ಹೇಳಿದಾಗ ಪದ್ಮಾವತಿ ಸಖಿಮಣಿಯರಾದ್ರೂ ಹೇಳ್ತಾರೆ, ಅಣ್ಣ ನಾವಾದ್ರೂ ಕೂಡ ಪದ್ಮಾವತಿಯ ಸಖಿಮಣಿಯರು, ಆ ಪದ್ಮಾವತಿಯ ಆಜ್ಞೆಯಾಗಿದೆ, ಅದಕ್ಕೋಸ್ಕರವಾಗಿ ಈತನ ಕರ್ಕೊಂಡು ಹೋಗ್ತಾ ಇದ್ದೇವೆ ಎಂಬುದಾಗಿ ಹೇಳಿದಾಗ ತಿಳಿಯ ರಾಮಣ್ಣನಾದ್ರೂ ಹೇಳ್ತಾರೆ, ಅಣ್ಣ ಅಪ್ಪ ನಿನಗಾದ್ರೂ ಕೂಡ ಒಳ್ಳೆ ಕಾಲ ಪ್ರಾಪ್ತಿಯಾಗಿದೆ ಕಾಣಿಯ, ನೀನಾದ್ರೂ ಹೋಗಿ ಬಾ ಎಂಬುದಾಗಿ ಹೇಳಿ ಕಳಿಸಿದ್ದಾನೆ. ಈ ಕಡೆ ವಿಕ್ರಮ ಮಹಾರಾಜನನ್ನ ಪದ್ಮಾವತಿಯ ಮಂದಿರಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಆಗ ಪದ್ಮಾವತಿಗೆ ಅನುಮಾನ ಪ್ರಾಪ್ತಿಯಾಗೋಯ್ತು. ಆ ದೀಪ ಕಮಲದ ರಾಗವನ್ನು ಹಾಡಿದವನು ಈತನೋ ಅಥವಾ ಬೇರಾರೋ ಎಂಬುದಾಗಿ ಹೇಳಿ ತನ್ನ ಅನುಮಾನವನ್ನ ಪರಿಹಾರವನ್ನ ಮಾಡಿಕೊಳ್ಳಲು ಆ ವಿಕ್ರಮರಾಜನನ್ನ ಅಣ್ಣ ಇಲ್ಲಿಗೆ ಗಿಳಗಳಿಗೆಯ ಮುಂಚಿತವಾಗಿ ಆ ದೀಪ ಕಮಲದ ರಾಗವನ್ನು ಹಾಡಿದಿರಲ್ಲ, ಇಲ್ಲಿ ಆ ದೀಪ ಕಮಲದ ರಾಗವನ್ನು ಮತ್ತೊಮ್ಮೆ ಹಾಡಿ ಎಂಬುದಾಗಿ ಹೇಳಿದಾಗ ಮತ್ತೊಮ್ಮೆ ಆ ವಿಕ್ರಮ ಮಹಾರಾಜ ದೀಪ ಕಮಲದ ರಾಗವನ್ನ ಯಾವ ರೀತಿಯಾಗಿ ಆಡ್ತಾ ಇದ್ದಾನಪ್ಪ. ಎಂಬುದಾಗಿ ಹೇಳಿ ಆ ಪದ್ಮಾವತಿಯ ಮಂದಿರದಲ್ಲಿ ಮತ್ತೊಮ್ಮೆ ಆ ದೀಪ ಕಮಲದ ರಾಗವನ್ನು ಹಾಡಿದಾಗ ಪದ್ಮಾವತಿಯ ಮಂದಿರದಲ್ಲಿ ಇದ್ದಂತಹ ದೀಪಗಳೆಲ್ಲವೂ ಕೂಡ ಧಗ 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 ಇದರಿಂದ ಸಂತೋಷಗೊಂಡಂತಹ ಪದ್ಮಾವತಿಯಾದರೂ ಕೂಡ ತಪ್ಪರೆ ಮೂರ್ಛಿತರಾಗಿ ಬಿದ್ದಿದ್ದಾಳೆ. ಈಕೆ ಯಾವಾಗ ಮೂರ್ಛಿತಳಾಗಿ ಬಿದ್ದಳೋ ಆಗ ಆತನಿಗೆ ಭಯ ಶುರುವಾಗೋಯ್ತು ನೋಡಿ ವಿಕ್ರಮ ಮಹಾರಾಜನಿಗೆ. ಒಂದೇ ಒಂದು ಹೊತ್ತಿನ ಊಟವನ್ನ ಆ ಆಲೋಲಿಕೆಯ ಮನೆಯಲ್ಲಿ ಸೇವಿಸಿದ್ದಕ್ಕೋಸ್ಕರವಾಗಿ ನನ್ನ ಕೈಕಾಲುಗಳನ್ನು ಕಳೆದುಕೊಂಡೆ. ಇನ್ನ ಈ ಮಹಾರಾಣಿಯಾದಂತಹ ಪದ್ಮಾವತಿಯಾದರೂ ಮೂರ್ಛಿತಳಾಗಿ ಬಿದ್ದಿದ್ದಾಳೆ ಎಂಬುದಾಗಿ ಹೇಳಿದರೆ ನನ್ನ ಶಿರಸ್ಸಿಗೂ ಕೂಡ ಕಂಟಕ ಬಂದ ಹಾಗೆ ಕಾಣುತ್ತಿದೆ ಎಂಬುದಾಗಿ ಹೇಳಿ ಆ ಪದ್ಮಾವತಿಯ ಮಂದಿರದಲ್ಲಿ ಕೈಕಾಲುಗಳನ್ನು ಕಳೆದುಕೊಂಡಂತಹ ಯಾವ ವಿಕ್ರಮ ಮಹಾರಾಜ ಈ ಪರಮಾತ್ಮ ಧನುಷನ ಭಾಗ್ಯವನ್ನು ತೋರೋ ಏ ಶಿನೇಶ್ವರ ಎಂಬುದಾಗಿ ಹೇಳಿ ಆ ಪದ್ಮಾವತಿಯ ಮಂದಿರದಲ್ಲಿ ಯಾವ ರೀತಿಯಾಗಿ ಬೇಡ್ಕೊಳ್ತಾ ಇದ್ದಾರೆ.
ಪದ್ಮಾವತಿಯ ಮಂದಿರದಲ್ಲಿ ಆ ಪರಮಾತ್ಮನನ್ನು ಬೇಡಿಕೊಳ್ಳೋಣ. ಈತನ ಭಕ್ತಿಗೆ ಹೋಗುಟ್ಟಂತಹ ಪರಮಾತ್ಮನಾದರೂ ಕೂಡ ಆ ಪದ್ಮಾವತಿಯ ಮಂದಿರದಲ್ಲಿ ಥಟ್ಟನೆ ಪ್ರತ್ಯಕ್ಷರಾಗಿದ್ದಾನೆ. ಮಂದಿರದಲ್ಲಿ ಪ್ರತ್ಯಕ್ಷನಾಗಿ ಕೈಕಾಲುಗಳನ್ನು ಕಳೆದುಕೊಂಡಂತಹ ರಾಜನಾದಂತಹ ವಿಕ್ರಮ ಮಹಾರಾಜನಿಗೆ ಆ ಪದ್ಮಾವತಿಯ ಮಂದಿರದಲ್ಲಿ ಯಾವ ರೀತಿಯಾಗಿ ದರ್ಶನ ಭಾಗ್ಯವನ್ನ ಗಣಿಸ್ತಾ ಇದ್ದಾರಪ್ಪ. ಮೆಚ್ಚಿದೆ ಭಕ್ತಿಗೆ ವಿಕ್ರಮ